ಜೆಸಿ ರಸ್ತೆ ಬಳಿ ಇರುವಂತಹ ಈ ಒಂದು ಶಾಪ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಬೆಂಕಿ ಹತ್ಕೊಂಡಿತ್ತು. ನಿನ್ನೆ 2ರಿಂದ 3 ಅಗ್ನಿಶಾಮಕ ವಾಹನಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಆರಿಲ್ಲ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ನಿಮಗೆ ತೋರಿಸ್ತಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಲಾಗಿಲ್ಲ. ಯಾಕಂದ್ರೆ ಒಳಗಡೆ ಸಾಕಷ್ಟು ಬೆಂಕಿ ಹತ್ಕೊಂಡಿರೋದ್ರಿಂದ ಜೊತೆಗೆ ಸಾಕಷ್ಟು ಸಾಮಗ್ರಿಗಳಿದೆ. ಇದು ಒಂದಷ್ಟು ಗ್ರೀಸ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನ ಇರುವಂತ ಸೇಲ್ ಮಾಡುವಂತ ಒಂದು ಅಂಗಡಿ ಶಾಪ್, ಜೊತೆಗೆ ಪಕ್ಕದಲ್ಲಿ ಒಂದಷ್ಟು AC ಗಳಾಗಿರ್ಬೋದು ಮತ್ತೆ CNG ಗ್ಯಾಸ್ ಅನ್ನ ಫಿಟ್ ಮಾಡುವಂತ ಒಂದು ಅಂಗಡಿ, ಜೊತೆಗೆ ಟೈರ್ ಅಂಗಡಿ ಕೂಡ ಪಕ್ಕದಲ್ಲಿ ಇದೆ. ಹೀಗಾಗಿ ಒಟ್ಟಿಗೆ ಆಟೋಮೊಬೈಲ್ಸ್ ಏನಿದೆ ಅಲ್ಲ, ಆಟೋಮೊಬೈಲ್ಸ್ ವರ್ಕಿಂಗ್ ನಡೆಯುತ್ತಲ್ಲ, ಆ ಒಂದು ವರ್ಕ್ಶಾಪ್ ಇದು. ಈ ಒಂದು ಅಂಗಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇ ಫ್ಲೋರ್ನಲ್ಲಿಯೇ ನಿನ್ನೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪ್ಲೀಟ್ ಆಗಿ ಶಾಪ್ಗೆ ಒಂದು ಬೆಂಕಿ ಹತ್ತಿಕೊಂಡಿದ್ದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಈಗಾಗಲೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿ ನಾಶ ಆಗಿದೆ ಅಂತೇಳಿ, ಅಂದರೆ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸ್ಥಳೀಯರೊಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಮತ್ತು ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯಿತು ಮತ್ತು ಇನ್ನೂ ಕೂಡ ಬೆಂಕಿ ಆಗಿಲ್ಲ, ಯಾವುದರಿಂದ ಬೆಂಕಿ ಹೊತ್ಕೊಂಡಿದೆ ಏನು ಅಂತ? ಸರ್, ಇದು ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಂಕಿ ಹತ್ಕೊಂಡಿದ್ದು. ಇವತ್ತವರೆಗೂ ಬೆಂಕಿ ಇದೆ, ಬೆಳಗ್ಗೆವರೆಗೂ. ನಿನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ತಿತ್ತು ಬೆಂಕಿ, ಫಾಗ್ ಎಲ್ಲ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಬೆಂಕಿ ಹತ್ಕೊಂಡಿತ್ತು. ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ತುಂಬ ಫೈರ್ ಇಂಜಿನ್ ಎಲ್ಲ ಬಂದಿತ್ತು. JCB ಎಲ್ಲ ಬಂದಿತ್ತು. ಆಮೇಲೆಲ್ಲ ಕ್ರ್ಯಾಕ್ ಮಾಡಿದ್ವಿ. ನೋಡಿದ್ರೆ ತುಂಬ ಬೆಂಕಿ ಹತ್ತಿದೆ, ತುಂಬ ಲಾಸ್ ಆಗಿದೆ ಎಲ್ಲರಿಗೂ. 4 ಫ್ಲೋರು ಬೆಂಕಿ ಹತ್ತಿದೆ, ಪಕ್ಕದ ಅಂಗಡಿಗೂ ಬೆಂಕಿ ಹತ್ತಿದೆ ಸರ್. ಎಷ್ಟು ಅಂಗಡಿಗಳಿದ್ದಾವೆ, ಏನೇನು ಅಂಗಡಿಗಳು, ಎಷ್ಟು ಲಾಸ್ ಆಗಿದೆ? ಸರ್, ಲಾಸು ಹೇಳೋಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಮ್ಯಾಕ್ಸಿಮಮ್ಮು 4 ಫ್ಲೋರು ಬೆಂಕಿ ಹತ್ತಿದೆ. ಗ್ರೀಸು, ಬೇರಿಂಗು, ಆಯಲ್ ಎಲ್ಲ ಇತ್ತು ಅಂಗಡಿಯಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದರೆ 4 ಅಂಗಡಿಗಳಿದೆ, ಒಟ್ಟು 4 ಅಂಗಡಿಗಳಿದೆ. ಗ್ರೀಸ್ಗಳಾಗಿರ್ಬೋದು ಮತ್ತು CNG ಗ್ಯಾಸ್ ತಯಾರಿಸುವಂಥ ಅಂಗಡಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಈಗಾಗಲೇ ಲಾಸ್ ಆಗಿದೆ. ಒಳಗಡೆ ಇದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲೆಗೆ. ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಂತ ತಮ್ಮ ನೋವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಒಂದು ಅಗ್ನಿಶಾಮಕ ವಾಹನ ಇಲ್ಲಿದೆ ಘಟನಾ ಸ್ಥಳದಲ್ಲಿ. ಇನ್ನೂ ಕೂಡ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆಸಿ ರಸ್ತೆ ಬಳಿ ಇರುವಂತಹ ಈ ಒಂದು ಶಾಪ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಬೆಂಕಿ ಹತ್ಕೊಂಡಿತ್ತು. ನಿನ್ನೆ 2ರಿಂದ 3 ಅಗ್ನಿಶಾಮಕ ವಾಹನಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಆರಿಲ್ಲ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ನಿಮಗೆ ತೋರಿಸ್ತಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಲಾಗಿಲ್ಲ. ಯಾಕಂದರೆ ಒಳಗಡೆ ಸಾಕಷ್ಟು ಬೆಂಕಿ ಹತ್ಕೊಂಡಿರೋದ್ರಿಂದ ಜೊತೆಗೆ ಸಾಕಷ್ಟು ಸಾಮಗ್ರಿಗಳಿದೆ. ಇದು ಒಂದಷ್ಟು ಗ್ರೀಸ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಇರುವಂಥ ಸೇಲ್ ಮಾಡುವಂಥ ಒಂದು ಅಂಗಡಿ ಶಾಪ್, ಜೊತೆಗೆ ಪಕ್ಕದಲ್ಲಿ ಒಂದಷ್ಟು AC ಗಳಾಗಿರ್ಬೋದು ಮತ್ತು CNG ಗ್ಯಾಸನ್ನು ಫಿಟ್ ಮಾಡುವಂಥ ಒಂದು ಅಂಗಡಿ, ಜೊತೆಗೆ ಟೈರ್ ಅಂಗಡಿ ಕೂಡ ಪಕ್ಕದಲ್ಲಿ ಇದೆ. ಹೀಗಾಗಿ ಒಟ್ಟಿಗೆ ಆಟೋಮೊಬೈಲ್ಸ್ ಏನಿದೆ ಅಲ್ಲ, ಆಟೋಮೊಬೈಲ್ಸ್ ವರ್ಕಿಂಗ್ ನಡೆಯುತ್ತಲ್ಲ, ಆ ಒಂದು ವರ್ಕ್ಶಾಪ್ ಇದು. ಈ ಒಂದು ಅಂಗಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇ ಫ್ಲೋರ್ನಲ್ಲಿಯೇ ನಿನ್ನೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪ್ಲೀಟ್ ಆಗಿ ಶಾಪ್ಗೆ ಒಂದು ಬೆಂಕಿ ಹತ್ತಿಕೊಂಡಿದ್ದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಈಗಾಗಲೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿ ನಾಶ ಆಗಿದೆ ಅಂತೇಳಿ, ಅಂದರೆ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸ್ಥಳೀಯರೊಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಮತ್ತು ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯಿತು ಮತ್ತು ಇನ್ನೂ ಕೂಡ ಬೆಂಕಿ ಆಗಿಲ್ಲ, ಯಾವುದರಿಂದ ಬೆಂಕಿ ಹೊತ್ಕೊಂಡಿದೆ ಏನು ಅಂತ? ಸರ್, ಇದು ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಂಕಿ ಹತ್ಕೊಂಡಿದ್ದು. ಇವತ್ತವರೆಗೂ ಬೆಂಕಿ ಇದೆ, ಬೆಳಗ್ಗೆವರೆಗೂ. ನಿನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ತಿತ್ತು ಬೆಂಕಿ, ಫಾಗ್ ಎಲ್ಲ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಬೆಂಕಿ ಹತ್ಕೊಂಡಿತ್ತು. ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ತುಂಬ ಫೈರ್ ಇಂಜಿನ್ ಎಲ್ಲ ಬಂದಿತ್ತು. JCB ಎಲ್ಲ ಬಂದಿತ್ತು. ಆಮೇಲೆಲ್ಲ ಕ್ರ್ಯಾಕ್ ಮಾಡಿದ್ವಿ. ನೋಡಿದ್ರೆ ತುಂಬ ಬೆಂಕಿ ಹತ್ತಿದೆ, ತುಂಬ ಲಾಸ್ ಆಗಿದೆ ಎಲ್ಲರಿಗೂ. 4 ಫ್ಲೋರು ಬೆಂಕಿ ಹತ್ತಿದೆ, ಪಕ್ಕದ ಅಂಗಡಿಗೂ ಬೆಂಕಿ ಹತ್ತಿದೆ ಸರ್. ಎಷ್ಟು ಅಂಗಡಿಗಳಿದ್ದಾವೆ, ಏನೇನು ಅಂಗಡಿಗಳು, ಎಷ್ಟು ಲಾಸ್ ಆಗಿದೆ? ಸರ್, ಲಾಸು ಹೇಳೋಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಮ್ಯಾಕ್ಸಿಮಮ್ಮು 4 ಫ್ಲೋರು ಬೆಂಕಿ ಹತ್ತಿದೆ. ಗ್ರೀಸು, ಬೇರಿಂಗು, ಆಯಲ್ ಎಲ್ಲ ಇತ್ತು ಅಂಗಡಿಯಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದರೆ 4 ಅಂಗಡಿಗಳಿದೆ, ಒಟ್ಟು 4 ಅಂಗಡಿಗಳಿದೆ. ಗ್ರೀಸ್ಗಳಾಗಿರ್ಬೋದು ಮತ್ತು CNG ಗ್ಯಾಸ್ ತಯಾರಿಸುವಂಥ ಅಂಗಡಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಈಗಾಗಲೇ ಲಾಸ್ ಆಗಿದೆ. ಒಳಗಡೆ ಇದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲೆಗೆ. ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಂತ ತಮ್ಮ ನೋವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ
ಒಂದು ಅಗ್ನಿಶಾಮಕ ವಾಹನ ಇಲ್ಲಿದೆ ಘಟನಾ ಸ್ಥಳದಲ್ಲಿ. ಇನ್ನೂ ಕೂಡ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆಸಿ ರಸ್ತೆ ಬಳಿ ಇರುವಂತಹ ಈ ಒಂದು ಶಾಪ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಬೆಂಕಿ ಹತ್ಕೊಂಡಿತ್ತು. ನಿನ್ನೆ 2 ರಿಂದ 3 ಅಗ್ನಿಶಾಮಕ ವಾಹನಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಆರಿಲ್ಲ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ನಿಮ್ಗೆ ತೋರಿಸ್ತಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಲಾಗಿಲ್ಲ. ಯಾಕಂದ್ರೆ ಒಳಗಡೆ ಸಾಕಷ್ಟು ಬೆಂಕಿ ಹತ್ಕೊಂಡಿರೋದ್ರಿಂದ, ಜೊತೆಗೆ ಸಾಕಷ್ಟು ಸಾಮಗ್ರಿಗಳಿದೆ. ಇದು ಒಂದಷ್ಟು ಗ್ರೀಸ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನ ಇರುವಂತ ಸೇಲ್ ಮಾಡುವಂತ ಒಂದು ಅಂಗಡಿ ಶಾಪ್, ಜೊತೆಗೆ ಪಕ್ಕದಲ್ಲಿ ಒಂದಷ್ಟು AC ಗಳಾಗಿರ್ಬೋದು ಮತ್ತೆ CNG ಗ್ಯಾಸ್ ಅನ್ನ ಫಿಟ್ ಮಾಡುವಂತ ಒಂದು ಅಂಗಡಿ, ಜೊತೆಗೆ ಟೈರ್ ಅಂಗಡಿ ಕೂಡ ಪಕ್ಕದಲ್ಲಿ ಇದೆ. ಹೀಗಾಗಿ ಒಟ್ಟಿಗೆ ಆಟೋಮೊಬೈಲ್ಸ್ ಏನಿದೆ ಅಲ್ಲ, ಆಟೋಮೊಬೈಲ್ಸ್ ವರ್ಕಿಂಗ್ ನಡೆಯುತ್ತಲ್ಲ, ಆ ಒಂದು ವರ್ಕ್ಶಾಪ್ ಇದು. ಈ ಒಂದು ಅಂಗಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇ ಫ್ಲೋರ್ನಲ್ಲಿಯೇ ನಿನ್ನೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪ್ಲೀಟ್ ಆಗಿ ಶಾಪ್ಗೆ ಆ ಒಂದು ಬೆಂಕಿ ಹತ್ತಿಕೊಂಡಿದ್ದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಈಗಾಗಲೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿ ನಾಶ ಆಗಿದೆ ಅಂತೇಳಿ, ಅಂದರೆ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸ್ಥಳೀಯರೊಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಮತ್ತು ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯಿತು ಮತ್ತು ಇನ್ನೂ ಕೂಡ ಬೆಂಕಿ ಆಗಿಲ್ಲ, ಯಾವುದರಿಂದ ಬೆಂಕಿ ಹೊತ್ಕೊಂಡಿದೆ ಏನು ಅಂತ? ಸರ್, ಇದು ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಂಕಿ ಹತ್ಕೊಂಡಿದ್ದು. ಇವತ್ತವರೆಗೂ ಬೆಂಕಿ ಇದೆ, ಬೆಳಗ್ಗೆವರೆಗೂ. ನಿನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ತಿತ್ತು ಬೆಂಕಿ, ಫಾಗ್ ಎಲ್ಲ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಬೆಂಕಿ ಹತ್ಕೊಂಡಿತ್ತು. ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ತುಂಬ ಫೈರ್ ಇಂಜಿನ್ ಎಲ್ಲ ಬಂದಿತ್ತು. JCB ಎಲ್ಲ ಬಂದಿತ್ತು. ಆಮೇಲೆಲ್ಲ ಕ್ರ್ಯಾಕ್ ಮಾಡಿದ್ವಿ. ನೋಡಿದ್ರೆ ತುಂಬ ಬೆಂಕಿ ಹತ್ತಿದೆ, ತುಂಬ ಲಾಸ್ ಆಗಿದೆ ಎಲ್ಲರಿಗೂ. 4 ಫ್ಲೋರು ಬೆಂಕಿ ಹತ್ತಿದೆ, ಪಕ್ಕದ ಅಂಗಡಿಗೂ ಬೆಂಕಿ ಹತ್ತಿದೆ ಸರ್. ಎಷ್ಟು ಅಂಗಡಿಗಳಿದ್ದಾವೆ, ಏನೇನು ಅಂಗಡಿಗಳು, ಎಷ್ಟು ಲಾಸ್ ಆಗಿದೆ? ಸರ್, ಲಾಸು ಹೇಳೋಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಮ್ಯಾಕ್ಸಿಮಮ್ಮು 4 ಫ್ಲೋರು ಬೆಂಕಿ ಹತ್ತಿದೆ. ಗ್ರೀಸು, ಬೇರಿಂಗು, ಆಯಲ್ ಎಲ್ಲ ಇತ್ತು ಅಂಗಡಿಯಲ್ಲಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದರೆ 4 ಅಂಗಡಿಗಳಿದೆ, ಒಟ್ಟು 4 ಅಂಗಡಿಗಳಿದೆ. ಗ್ರೀಸ್ಗಳಾಗಿರ್ಬೋದು ಮತ್ತು CNG ಗ್ಯಾಸ್ ತಯಾರಿಸುವಂಥ ಅಂಗಡಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಈಗಾಗಲೇ ಲಾಸ್ ಆಗಿದೆ. ಒಳಗಡೆ ಇದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲೆಗೆ. ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಂತ ತಮ್ಮ ನೋವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಒಂದು ಅಗ್ನಿಶಾಮಕ ವಾಹನ ಇಲ್ಲಿದೆ ಘಟನಾ ಸ್ಥಳದಲ್ಲಿ. ಇನ್ನೂ ಕೂಡ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆಸಿ ರಸ್ತೆ ಬಳಿ ಇರುವಂತಹ ಈ ಒಂದು ಶಾಪ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಬೆಂಕಿ ಹತ್ಕೊಂಡಿತ್ತು. ನಿನ್ನೆ 2 ರಿಂದ 3 ಅಗ್ನಿಶಾಮಕ ವಾಹನಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ಆರಿಲ್ಲ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ನಿಮ್ಗೆ ತೋರಿಸ್ತಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಲಾಗಿಲ್ಲ. ಯಾಕಂದರೆ ಒಳಗಡೆ ಸಾಕಷ್ಟು ಬೆಂಕಿ ಹತ್ಕೊಂಡಿರೋದ್ರಿಂದ, ಜೊತೆಗೆ ಸಾಕಷ್ಟು ಸಾಮಗ್ರಿಗಳಿದೆ. ಇದು ಒಂದಷ್ಟು ಗ್ರೀಸ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಇರುವಂಥ ಸೇಲ್ ಮಾಡುವಂಥ ಒಂದು ಅಂಗಡಿ ಶಾಪ್, ಜೊತೆಗೆ ಪಕ್ಕದಲ್ಲಿ ಒಂದಷ್ಟು AC ಗಳಾಗಿರ್ಬೋದು ಮತ್ತು CNG ಗ್ಯಾಸನ್ನು ಫಿಟ್ ಮಾಡುವಂಥ ಒಂದು ಅಂಗಡಿ, ಜೊತೆಗೆ ಟೈರ್ ಅಂಗಡಿ ಕೂಡ ಪಕ್ಕದಲ್ಲಿದೆ. ಹೀಗಾಗಿ ಒಟ್ಟಿಗೆ ಆಟೋಮೊಬೈಲ್ಸ್ ಏನಿದೆ ಅಲ್ಲ, ಆಟೋಮೊಬೈಲ್ಸ್ ವರ್ಕಿಂಗ್ ನಡೆಯುತ್ತಲ್ಲ, ಆ ಒಂದು ವರ್ಕ್ಶಾಪ್ ಇದು. ಈ ಒಂದು ಅಂಗಡಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲನೇ ಫ್ಲೋರ್ನಲ್ಲಿಯೇ ನಿನ್ನೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಂಪ್ಲೀಟ್ ಆಗಿ ಶಾಪ್ಗೆ ಆ ಒಂದು ಬೆಂಕಿ ಹತ್ತಿಕೊಂಡಿದ್ದಂಥ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಈಗಾಗಲೇ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಇಲ್ಲಿ ನಾಶ ಆಗಿದೆ ಅಂತೇಳಿ, ಅಂದರೆ ಹಾನಿಯಾಗಿದೆ ಅಂತೇಳಿ ಇಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಸ್ಥಳೀಯರೊಬ್ಬರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಮತ್ತು ಎಷ್ಟು ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಘಟನೆ ಆಯಿತು ಮತ್ತು ಇನ್ನೂ ಕೂಡ ಬೆಂಕಿ ಆಗಿಲ್ಲ, ಯಾವುದರಿಂದ ಬೆಂಕಿ ಹೊತ್ಕೊಂಡಿದೆ ಏನು ಅಂತ? ಸರ್, ಇದು ನಿನ್ನೆ ರಾತ್ರಿ 8 ಗಂಟೆಯಿಂದ ಬೆಂಕಿ ಹತ್ಕೊಂಡಿದ್ದು. ಇವತ್ತವರೆಗೂ ಬೆಂಕಿ ಇದೆ, ಬೆಳಗ್ಗೆವರೆಗೂ. ನಿನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ತಿತ್ತು ಬೆಂಕಿ, ಫಾಗ್ ಎಲ್ಲ ಬರ್ತಾ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಬೆಂಕಿ ಹತ್ಕೊಂಡಿತ್ತು. ಫೈರ್ ಇಂಜಿನ್ ಎಲ್ಲ ಬಂದಿತ್ತು, ತುಂಬ ಫೈರ್ ಇಂಜಿನ್ ಎಲ್ಲ ಬಂದಿತ್ತು. JCB ಎಲ್ಲ ಬಂದಿತ್ತು. ಆಮೇಲೆಲ್ಲ ಕ್ರ್ಯಾಕ್ ಮಾಡಿದ್ವಿ. ನೋಡಿದ್ರೆ ತುಂಬ ಬೆಂಕಿ ಹತ್ತಿದೆ, ತುಂಬ ಲಾಸ್ ಆಗಿದೆ ಎಲ್ಲರಿಗೂ. 4 ಫ್ಲೋರು ಬೆಂಕಿ ಹತ್ತಿದೆ, ಪಕ್ಕದ ಅಂಗಡಿಗೂ ಬೆಂಕಿ ಹತ್ತಿದೆ ಸರ್. ಎಷ್ಟು ಅಂಗಡಿಗಳಿದ್ದಾವೆ, ಏನೇನು ಅಂಗಡಿಗಳು, ಎಷ್ಟು ಲಾಸ್ ಆಗಿದೆ? ಸರ್, ಲಾಸು ಹೇಳೋಕ್ಕಾಗಲ್ಲ ಎಷ್ಟಾಗಿದೆ ಅಂತ. ಮ್ಯಾಕ್ಸಿಮಮ್ಮು 4 ಫ್ಲೋರು ಬೆಂಕಿ ಹತ್ತಿದೆ. ಗ್ರೀಸು, ಬೇರಿಂಗು, ಆಯಲ್ ಎಲ್ಲ ಇತ್ತು ಅಂಗಡಿಯಲ್ಲಿ.
ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದರೆ 4 ಅಂಗಡಿಗಳಿದೆ, ಒಟ್ಟು 4 ಅಂಗಡಿಗಳಿದೆ. ಗ್ರೀಸ್ಗಳಾಗಿರ್ಬೋದು ಮತ್ತು CNG ಗ್ಯಾಸ್ ತಯಾರಿಸುವಂಥ ಅಂಗಡಿಗಳಲ್ಲಿ ಬೆಂಕಿ ಹತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯ ಈಗಾಗಲೇ ಲಾಸ್ ಆಗಿದೆ. ಒಳಗಡೆ ಇದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯ ಕೆನ್ನಾಲೆಗೆ. ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಂತ ತಮ್ಮ ನೋವನ್ನು ಹೊರ ಹಾಕ್ತಿರುವಂಥದ್ದು. ಸದ್ಯಕ್ಕೆ ಒಂದು ಅಗ್ನಿಶಾಮಕ ವಾಹನ ಇಲ್ಲಿದೆ ಘಟನಾ ಸ್ಥಳದಲ್ಲಿ. ಇನ್ನೂ ಕೂಡ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.